ಹಲೋ ಫ್ರೆಂಡ್ಸ್, ಈ ಹೂ ನೋಡಿದರೆ ನಿಮಗೆ ಆಸ್ಟರ್ ಹೂ ನೋಡ್ದಂಗೆ ಅನ್ನಿಸ್ತಾ ಇರ್ಬೋದಲ್ವಾ. ಆಸ್ಟರ್ ಹೂವಿನ ದಳಕ್ಕಿಂತ ಈ ಹೂವಿನ ದಳಗಳು ಸ್ವಲ್ಪ ಅಗಲ ಇರುತ್ತೆ. ಆಸ್ಟರ್ ಹೂವಿನಲ್ಲಿ ದಳಗಳು ತುಂಬ ಚಿಕ್ಕದಾಗಿ ತುಂಬ ದಟ್ಟವಾಗಿರುತ್ತೆ. ಈ ಕಾಸ್ಮೋಸ್ ಮತ್ತು ಆಸ್ಟರು ಎರಡು ಒಂದೇ ಫ್ಯಾಮಿಲಿಗೆ ಸೇರುತ್ತೆ, ಆಸ್ಟ್ರೇಸಿ ಅಂತ. ಈ ಆಸ್ಟ್ರೇಸಿ ಫ್ಯಾಮಿಲಿಯಲ್ಲಿ 180ಕ್ಕಿಂತ ಜಾಸ್ತಿ ಬಗೆ ಇದೆ. ಅದರಲ್ಲಿ ಸೇವಂತಿಗೆ ಕೂಡ ಸೇರುತ್ತೆ. ಈ ಕಾಸ್ಮೋಸ್ ಗಿಡ ಸೀಡ್ಸಿಂದನೂ ಬರುತ್ತೆ, ಕಟ್ಟಿಂಗಿಂದನೂ ಬರುತ್ತೆ. ವರ್ಷದಲ್ಲಿ ಯಾವ ಸೀಸನಲ್ಲಿ ಹಾಕಿದ್ರೂ ಬರುತ್ತೆ. ಹೂ ಅರಳಿ ಹೋದ್ಮೇಲೆ ಒಣಗಿ ಹೋಗುತ್ತೆ. ಅದರೊಳಗೆ ಈ ರೀತಿ ಬೀಜಗಳಿರುತ್ತೆ. ನೋಡೋಕ್ಕೆ ಮುಳ್ಳು ಥರ ಇರುತ್ತೆ. ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋರು ಕಟ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿ ಇಟ್ಕೋಬೋದು. ಗಿಡದಲ್ಲೇ ಬಿಟ್ಟಿದ್ರೆ ಅದು ಕೆಳಗಡೆ ಬಿದ್ದು ಪುನಃ ಅಲ್ಲಿಂದನೂ ಗಿಡಗಳು ಹುಟ್ಕೊಳ್ಳುತ್ತೆ. ಈ ಗಿಡ ಒಂದು ಸಲ ಬೆಳೆದ್ಮೇಲೆ 6 ತಿಂಗಳ ತನಕ ಹೂ ಬಿಡ್ತಾನೆ ಇರುತ್ತೆ. ಆಮೇಲೆ ಅದರಷ್ಟಕ್ಕದು ಆ ಗಿಡಗಳು ಒಣಗಿ ಹೋಗುತ್ತೆ. ಮತ್ತು 6 ತಿಂಗಳಾದಮೇಲೆ ಆ ಗಿಡ ಇರೋ ಜಾಗದಲ್ಲಿ ನಾವು ನೀರು ಹಾಕ್ತಾ ಇದ್ದರೆ ಪುನಃ ಆ ಗಿಡಗಳು ಅದರಷ್ಟಕ್ಕದು ಬೆಳೆಯುತ್ತೆ, ಮತ್ತು ಹೂ ಬರ್ತಾ ಇರುತ್ತೆ. ಇದೇ ರೀತಿ ಈ ಗಿಡದ್ದು ಲೈಫ್ ಸೈಕಲ್ ನಡೀತಾ ಇರುತ್ತೆ. ಈ ಕಾಸ್ಮೋಸಲ್ಲಿ ಪಿಂಕ್, ರೆಡ್ ಈ ರೀತಿ 3-4 ಕಲರ್ಸಲ್ಲಿ ಬರುತ್ತೆ. ಎಲ್ಲ ಕಲರ್ಸು ಇದೇ ರೀತಿ ತುಂಬ ಬ್ರೈಟಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಇದ್ರ ಹೂ ತುಂಬ ಕಲರ್ಫುಲ್ ಆಗಿರೋದ್ರಿಂದ ಪಕ್ಷಿಗಳನ್ನ, ಚಿಟ್ಟೆಗಳನ್ನ ಹಾಗೆ ಹನಿ ಬೀಸ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ತುಂಬ ದುಂಬಿಗಳು ಬಂದರೆ ಪಾಲಿನೇಷನ್ ಕೂಡ ಬೇಗ ಆಗ್ತಾ ಇರುತ್ತೆ. ಇದ್ರ ಹತ್ತಿರ ನೀವೇನಾದರೂ ತರಕಾರಿ ಗಿಡಗಳನ್ನ ಹಾಕ್ಕೊಂಡ್ರೆ ತುಂಬ ಬೇಗ ಪಾಲಿನೇಟ್ ಆಗುತ್ತೆ, ಬೇಗ ಕಾಯಿ ಬಿಡುತ್ತೆ. ಇದ್ರ ಸ್ಟೆಮ್ಸು ತುಂಬ ಸಾಫ್ಟ್ ಇರುತ್ತೆ. ನಾವು ಕೈಯಲ್ಲೇ ಮುರಿದ್ಬಿಡ್ಬೋದು. ಇದನ್ನು ಕಟ್ ಮಾಡಿ ಕೂಡ ಇದರಲ್ಲಿ ಕೂಡ ಗಿಡನ ಬೆಳೆಸ್ಬೋದು. ಕಟ್ಟಿಂಗಿಂದ ಕೂಡ ಬೆಳೆಸ್ಬೋದು. ಇದ್ರ ಹೂ ಕೂಡ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ನೋಡೋಕ್ಕೆ ತುಂಬ ಡೆಲಿಕೇಟ್ ಅಂತ ಅನಿಸುತ್ತೆ, ಆದರೆ ಅದು ಮುಟ್ಟಿದರೆ ಏನೂ ಆಗಲ್ಲ. ಹೂ ಚೆನ್ನಾಗೇ ಇರುತ್ತೆ. ನಾವು ಕಟ್ ಮಾಡ್ದೇ ಗಿಡದಲ್ಲೇ ಬಿಟ್ಟರೆ 2-3 ದಿನ ತನಕ ಚೆನ್ನಾಗೇ ಇರುತ್ತೆ. ನಾವು ಕಟ್ ಮಾಡಿದರೆ ಮಾತ್ರ ಒಂದೇ ದಿನಕ್ಕೆ ಬಾಡುತ್ತೆ. ಹೂ ಅರಳಿ ಚೆನ್ನಾಗಿ ಒಣಗಿದ ಮೇಲೆ ಈ ರೀತಿ ನೆಲದಲ್ಲೆಲ್ಲ ಬೀಳುತ್ತೆ. ಇದ್ರದ್ದು ಎಲೆಗಳು ನೋಡೋಕ್ಕೆ ಸ್ವಲ್ಪ ಚೆಂಡು ಹೂವಿನ ಎಲೆ ಥರ ಇರುತ್ತೆ. ತುಂಬ ಈಸಿಯಾಗಿ ಬೆಳೆಯೋಂಥ ಪ್ಲ್ಯಾಂಟ್ ಇದು. ಯಾವ ಥರ ಮಣ್ಣಲ್ಲಿ ಹಾಕಿದ್ರೂ ಬರುತ್ತೆ. ನೀವು ಕಟ್ಟಿಂಗಿಂದ ಬೆಳೆಯೋದಾದರೆ 2 ವಾರಕ್ಕೇ ಚೆನ್ನಾಗಿ ರೂಟ್ಸ್ ಎಲ್ಲ ಬಂದು ಬೇಗ ಗಿಡ ಬರುತ್ತೆ. ಈ ಗಿಡಕ್ಕೆ ನೀರು ತುಂಬ ಹಾಕಬಾರ್ದು, ಡೈಲಿ ಸ್ವಲ್ಪ ಸ್ವಲ್ಪ ಹಾಕಬೇಕು. ಗೊಬ್ಬರ ಕೂಡ ಅಷ್ಟೇ 6 ತಿಂಗಳಿಗೆ ಒಂದು ಸಲ ಹಾಕಿದರೆ ಸಾಕು. ಈ ಕಾಸ್ಮೋಸ್ ಗಿಡನ ಪಾಟಲ್ಲಿ ಕೂಡ ಬೆಳೆಸ್ಬೋದು. 2-3 ಫೀಟಷ್ಟು ಉದ್ದ ಬರುತ್ತೆ. ತುಂಬ ಎತ್ತರ ಬಂದಮೇಲೆ ಇದಕ್ಕೆ ಕೋಲನ್ನು ಸಪೋರ್ಟ್ ಕೊಡಬೇಕಾಗತ್ತೆ. ಈ ಗಿಡನ ಪಾಟಲ್ಲಿ ಅಥವಾ ನೆಲದ ಮೇಲೆ ಎಲ್ಲೇ ಹಾಕಿದ್ರೂ ಬಿಸಿಲು ತುಂಬ ಬೀಳೋ ಕಡೆನೇ ಹಾಕೋಬೇಕು. ಸೊ ಫ್ರೆಂಡ್ಸ್, ಈ ಗಿಡದ ಬಗ್ಗೆ ಜಾಸ್ತಿ ಹೇಳೋವಂಥದ್ದು ಏನೂ ಇಲ್ಲ. ತುಂಬ ಈಸಿಯಾಗಿ ಬೆಳೆಯುವಂಥ ಪ್ಲ್ಯಾಂಟ್ ಇದು. ಇದ್ರ ಸೀಡ್ಸು ನಿಮಗೆ ಎಲ್ಲ ಕಡೆ ಸಿಗುತ್ತೆ, ನರ್ಸರಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದ್ರ ಸೀಡ್ಸ್ನ ನೀವು ಎಲ್ಲಿಂದನಾದರೂ ತಂದು ಹಾಕಿ, ಆದರೆ ಫೇಲ್ಯೂರ್ ಆಗೋದು ತುಂಬ ಕಡಿಮೆ, ತುಂಬ ಈಸಿಯಾಗಿ ಬೆಳೆಯುತ್ತೆ. ಹೂ ತುಂಬ ಜಾಸ್ತಿ ಬಿಡಬೇಕು, ಮೇಂಟೆನೆನ್ಸ್ ಜಾಸ್ತಿ ಇರಬಾರ್ದು ಅನ್ನೋರಿಗೆ ಬೆಸ್ಟ್ ಪ್ಲ್ಯಾಂಟ್ ಇದು ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.